ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬಸವನಗುಡಿಗೆ ಬಂದಿದ್ದೀನಿ. ನೋಡಿ, ಇದೇ ಅದು ಬಸವನಗುಡಿ. ಅಂದರೆ ಬಸವನಗುಡಿ ನಂದಿ ನೋಡೋಕೆ ಹೋಗೋ ದಾರಿ ಇದು. ಅಲ್ಲಿ ನೋಡಿ, ಎರಡು ಕೊಂಬುಗಳು ಕಾಣಿಸ್ತಿದ್ವು ದೂರದಲ್ಲಿ, ಅಲ್ಲಿ ಆಚೆ ಹೋಗಬೇಕು ಮೆಟ್ಲು ಹತ್ಕೊಂಡು. ಜೊತೆಗೆ ಇಲ್ಲೊಂದು ದೊಡ್ಡ ಗಣಪತಿ ಟೆಂಪಲ್ ಇದೆ ಸ್ನೇಹಿತರೆ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಮೊದಲನೇ ಪೂಜೆ ಅಂದರೆ ಮೊದಲನೇ ದರ್ಶನ ಗಣಪತಿ ಮಾಡ್ಕೊಂಡು ಹೋಗೋಣ ಬನ್ನಿ. ಸ್ನೇಹಿತರೆ ನೋಡಿ, ಇದೆ ದೊಡ್ಡ ಗಣಪತಿ ದೇವಸ್ಥಾನ. ಸರಿಸುಮಾರು ಇದು 11 ಅಡಿ ಹತ್ರ ಇದೆ ಅಂತೆ ಗಣಪತಿ. ಬನ್ನಿ, ಇಲ್ಲೇ ಸ್ಲಿಪ್ಪರ್ ಬಿಟ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡಕ್ಕೆ ಹೋಗೋಣ. ಎಲ್ಲ ದೇವಸ್ಥಾನದಲ್ಲೂ ಸಾಮಾನ್ಯ ಇರುತ್ತೆ ಸ್ಲಿಪ್ಪರ್ ಬಿಡೋಕ್ಕೆ ಜಾಗ. ಸೊ ಅದೇ ರೀತಿ ಇಲ್ಲೂ ಇದೆ. ಸ್ನೇಹಿತರೆ, ಮೊದಲು ಈ ದೇವಸ್ಥಾನದಲ್ಲಿ ಅಂದರೆ ಈ ಗಣೇಶ ಏನಿದೆ, ಗಣೇಶನ ಮೂರ್ತಿ, ಇದಕ್ಕೆ ದೇವಸ್ಥಾನನೇ ಇರಲಿಲ್ಲ, ಬಯಲಲ್ಲಿ ಇತ್ತಂತೆ ಇದು. ಸೊ ಈಗ ಇದಕ್ಕೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಅಂದರೆ ಇತ್ತೀಚಿನ ದಿನಗಳಲ್ಲಿ. ಸ್ನೇಹಿತರೆ, ಇಲ್ಲಿ ಹೆಚ್ಚಾಗಿ ಮೊಬೈಲು ಯೂಸ್ ಮಾಡೋಂಗಿಲ್ಲ, ಅಂದರೆ ಫೋಟೋ ಆಮೇಲೆ ವೀಡಿಯೋ ಮಾಡೋಂಗಿಲ್ಲ. ಸೊ ಹಂಗಾಗಿ ಜಾಸ್ತಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಗಣೇಶನ. ಇಲ್ಲಿ ನೋಡಿ ಪ್ರಸಾದ ಕೊಡ್ತಿದ್ದಾರೆ, ಇಲ್ಲೇ ತಿನ್ಕೊಂಡು ಪ್ರಸಾದ ತೀರ್ಥ ತಿನ್ಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ. ಸ್ನೇಹಿತರೆ, ಇದೇನಿದೆ ದೇವಸ್ಥಾನ ಎದುರುಗಡೆ, ಅಂದರೆ ದೊಡ್ಡ ಗಣೇಶ ಟೆಂಪಲ್ ಇದೆಯಲ್ಲ, ಅದ್ರ ಎದುರುಗಡೆನೇ ಇರುವಂತಹ ನಾಗರಕಲ್ಲುಗಳು. ಇಲ್ಲೆಲ್ಲ ಪೂಜೆಗಳು ನಡೀತಿರ್ತವೆ. ಸೊ ಇಲ್ಲಿ ನೋಡಿ, ಪಕ್ಕದಲ್ಲಿ ಒಬ್ಬರು ಮಾಡ್ತಾಯಿದ್ದಾರೆ, ತೋರಿಸ್ತೀನಿ. ಸೊ ಹಾಗೆ ಇಲ್ಲಿ ಪೂಜೆಗಳು ನಡೀತಿರ್ತವೆ. ಆಮೇಲೆ ಇದೇನಿದೆ ಆವರಣ, ಇದು ಪೂರ್ತಿ ಗಣೇಶ ದೇವಸ್ಥಾನದ್ದು ಆವರಣ, ದೊಡ್ಡ ಗಣಪತಿ. ನಿಮ್ಗೆ ಅವಾಗಲೇ ಹೇಳ್ದಂಗೆ ಗಣೇಶ ಮೊದಲು ಬಯಲಲ್ಲಿತ್ತು, ಯಾವುದೇ ಗುಡಿ ಇರಲಿಲ್ಲ, ದೇವಸ್ಥಾನ ಇರಲಿಲ್ಲ. ಸ್ನೇಹಿತರೆ, ಇದೇ ನೋಡಿ ನಮ್ಮ ದೊಡ್ಡ ಬಸವಣ್ಣನ ನೋಡೋಕ್ಕೆ ಹೋಗೋ ದಾರಿ. 2 ಕೊಂಬುಗಳು ಮಾಡಿದ್ದಾರೆ, ಅದು ಕಲ್ಲಲ್ಲಿ ಮಾಡಿಸಿದ್ದಾರೆ. ಸೊ ಚೆನ್ನಾಗಿದೆ ನೋಡೋದಕ್ಕೆ, ಓಪನಿಂಗೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರೋ ತುಂಬ ಒಳ್ಳೆ ಐಡಿಯಾ ಮಾಡಿದ್ದಾರೆ ಆ ಕೊಂಬುಗಳನ್ನ ಮಾಡಿಸಿ. ಸುಮಾರು ಒಂದು 40 ಮೆಟ್ಲಿದೆ. ಇನ್ನೇನು ಕಡೆ ಹತ್ಕೊಂಡು ಹೋಗೋಣ ಬನ್ನಿ ಮೆಟ್ಲುಗಳನ್ನ. ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದು ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ ಪಾರ್ಕ್ ಇದೆ. ಪಾರ್ಕಲ್ಲಿ ಒಂದಿಷ್ಟು ಚಿತ್ರಾನ್ನ ಕಟ್ಕೊಟ್ಟಿದ್ದಾರೆ. ಏನು ಚಿತ್ರಾನ್ನ ಕಟ್ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಕಡಲೆಕಾಯಿ ಪರಿಷೆ ಅಂತ ನಡೆಯುತ್ತೆ, ಅಂದರೆ ಕಡಲೆಕಾಯಿ ಜಾತ್ರೆ, ಶೇಂಗಾ ಜಾತ್ರೆ ಅಂತೇಳಿ. ಸೊ ಅದನ್ನು ಕಟ್ಕೊಟ್ಟಿದ್ದಾರೆ ಕಣ್ಣಿಗೆ. ಅಂದರೆ ವರ್ಷಪೂರ್ತಿ ನಡೆಯಲ್ಲ, ವರ್ಷದಲ್ಲಿ ಒಂದು ವಾರ ಏನೋ ನಡೆಯುತ್ತೆ. ಆಮೇಲೆ ವರ್ಷಪೂರ್ತಿ ನೀವು ನೋಡಬೇಕಂದ್ರೆ ಇಲ್ಲಿ ನೋಡಬೇಕು, ಇದನ್ನು ನೋಡಿ ನಾವು ತಿಳ್ಕೊಬೇಕು. ಸೊ ಇಲ್ಲಿ ಮಕ್ಕಳೆಲ್ಲ ಜನರು ಕಡಲೆಕಾಯಿ ಪರ್ಚೇಸ್ ಮಾಡ್ತಿದ್ದಂಗೆ, ಖರೀದಿ ಮಾಡ್ತಿದ್ದಂಗೆ, ಮಾರಾಟಗಾರ ಅದು ಮಾರ್ತಿರಂಗೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಂದ್ರೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈ ಕಡಲೆಕಾಯಿ ಪರಿಷೆಗೆ ಒಂದು ಕತೆ ಇದೆ, ಜನಪದ ಕತೆ. ಸೊ ಅದನ್ನು ಆಮೇಲೆ ಹೇಳ್ತಾ ಹೋಗ್ತೀನಿ ನಿಮಗೆ ವಿಡಿಯೋದಲ್ಲಿ. ಈಗ ನೋಡಿ, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ರಾಕ್ ಏನಿದೆ, ಕಲ್ಲುಗಳೇನಿದೆ, ಬಂಡೆಗಳು ನಿಜವಾದ ಬಂಡೆಗಳು, ತುಂಬ ಹಳೆಯ ಬಂಡೆಗಳು. ಸ್ನೇಹಿತರೆ, ಇದು ಸುಂಕೇನಹಳ್ಳಿ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಇದನ್ನು ಬಸವನಹಳ್ಳಿ ಅಂತ ಕರಿತಿದ್ರಂತೆ. ನಂತರ ಬಸವನಪುರ ಅಂತ ಆಯಿತು. ಸ್ವಲ್ಪ 4 ಮನೆ ಜಾಸ್ತಿ ಆಗ್ತಿದ್ದಂಗೆ ಪುರ ಥರ ಅನ್ನಿಸ್ತು. ನಂತರ ಬೆಂಗಳೂರೊಳಗೆ ಸೇರ್ಕೊಂತು ಬಸವನಗುಡಿಯಾಗಿ ಉಳ್ಕೊಂಬಿಡ್ತು ಕೊನೆಗೆ. ಸರಿ, ಮುಂದೆ ಹೋಗೋಣ ಬನ್ನಿ. ದೇವಸ್ಥಾನ ನೋಡಿ, ಅದೇ ಗೋಪುರ ಕಾಣಿಸ್ತಾ ಇದೆಯಲ್ಲ. ನೋಡಿ ಸ್ನೇಹಿತರೆ, ಇದೇ ಬಸವನಗುಡಿ ಟೆಂಪಲ್ಲು, ದೇವಸ್ಥಾನ. ಏನು ಮುಂದ್ಗಡೆ ಗೋಪುರ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಆ ಗೋಪುರ ಹಳೆಯದಲ್ಲ, ತುಂಬ ಹಳೆಯದಲ್ಲ, ಇತ್ತೀಚೆಗೆ ಕಟ್ಟಿರೋದು. ಅದ್ರ ಕೆಳಗಡೆ ಕಾಂಪೌಂಡ್ ಇದೆಯಲ್ಲ, ಅದು ಹಳೆಯದು. ನೋಡಿ, ಪಾರ್ಕಿಂಗ್ ವ್ಯವಸ್ಥೆ ಇದೆ ಮೇಲ್ಗಡೆ, ಬಟ್ ಮೇಲ್ಗಡೆ ಬಿಡಲ್ಲ ನಮ್ಮನ್ನ ಬೇರೆ ಕಾರ್ಗಳು. ನೀವು ಕಾಣಿಸ್ತಾ ನೋಡಿ, 3-4 ಪಿಲ್ಲರ್ ಇಟ್ಟಿದ್ದಾರೆ ಮುಂದೆ. ಇದೆಲ್ಲ ಅಂದರೆ ಇತ್ತೀಚೆಗೆ ಕಟ್ಟಿರೋದು ಅಂತ ಗೊತ್ತಾಗ್ತಾ ಇದೆ. ಏನು ಗೋಪುರನ, ಆ ಕಾಂಪೌಂಡ್ ಹಳೆಯದು, ಕೆಳಗಡೆ ಇರೋದು ಗೋಪುರ, ಮೇಲ್ಗಡೆ ಇರೋದು ಹೊಸದು. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿರೋದು ಅಂತ. ನೋಡಿ ಸ್ನೇಹಿತರೆ, ಪೂರ್ತಿಯಾಗಿ ತೋರಿಸ್ತೀನಿ ನಿಮಗೆ ಗೋಪುರನ, ಎಷ್ಟು ಹೈಟ್ ಆಗಿದೆ ನೋಡಿ. 4 ಪಿಲ್ಲರ್ ಹೊರಗಡೆ, ಈ ಕಡೆ 4 ಪಿಲ್ಲರ್ ಇದೆ, ಒಳಗಡೆ 4 ಪಿಲ್ಲರ್ ಇದೆ. ಇದು ಹೊಸ ಗೋಪುರ. ಮೊದಲು ಇದಕ್ಕೆ ಗೋಪುರ ಇರಲಿಲ್ವಂತೆ. ಅದ್ರ ಜೊತೆಗೆ ನಿಮಗೆ ನಾನು ಇಲ್ಲಿ ಇದನ್ನು ತೋರಿಸ್ತೀನಿ ನೋಡಿ, ಗರುಡಗಂಬನ. ಎಷ್ಟು ಎತ್ತರವಾಗಿದೆ ಗರುಡಗಂಬ. ಇದು ಎಷ್ಟು ಎತ್ತರವಾಗಿದೆ ಅಂದರೆ, ಈ ಥರ ಗೋಪುರ ಇರೋದು ಕೆಲವು ದೇವಸ್ಥಾನಗಳಲ್ಲಿ ಬೆಂಗಳೂರಲ್ಲಿ. ಅದರಲ್ಲಿ ಇದು ಒಂದು ಆಕಾಶದ ಎತ್ತರಕ್ಕಿದೆ. ಸರಿ, ಒಳಗಡೆ ಹೋಗೋಣ ಬನ್ನಿ ಇವಾಗ. ನೋಡಿ ಸ್ನೇಹಿತರೆ, ಎಷ್ಟು ದಪ್ಪ ಕಲ್ಲಲ್ಲಿ ಹೆಂಗೆ ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ.
ದೊಡ್ಡ ಬಸವಣ್ಣನ ದೇವಸ್ಥಾನ ನೋಡಿ, ಹೀಗಿದೆ ದೇವಸ್ಥಾನ. ಸುಮಾರು ಹೆಚ್ಚು ಕಡಿಮೆ ಒಂದು 450 ವರ್ಷದಷ್ಟು ಹಳೆಯ ದೇವಸ್ಥಾನ ಇದು. ಅಂದರೆ ವಿಜಯನಗರ ಸಾಮ್ರಾಜ್ಯ ಇದೆಲ್ಲ ಆ ಟೈಮಲ್ಲಿ ಕಟ್ಟಿರೋದು. ಅವರ ವಾಸ್ತುಶಿಲ್ಪನೇ ಹೊಂದಿದೆ. ಸೊ ಹಂಗಾಗಿ ಅವರು ಕಟ್ಟಿಸಿರೋದು ಅಂತ. ಆದರೆ ಇದನ್ನು ಕಟ್ಟಿರೋದು ಇಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಾದಂಥ ಕೆಂಪೇಗೌಡರು. ಸೊ ಅವ್ರು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾರೆ ಒಳಗಡೆ ಲೈಟ್ ಬ್ಲಿಂಕಿಂಗ್ ಆಗ್ತಿದೆ. ಸೊ ಅದು ಬಸವಣ್ಣ, ದೊಡ್ಡ ಬಸವಣ್ಣ. ಸುಮಾರು ಅದು 12 ಅಡಿ ಎತ್ತರ ಮತ್ತು 20 ಅಡಿ ಉದ್ದ ಇದೆ ಅಂತ. ನೋಡಿ, ಇವಾಗ ಇನ್ನೂ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಏನು ಬಸವಣ್ಣ ನೋಡ್ತಾ ಇದ್ರಲ್ಲ, ಇದ್ರ ಕಾಲು ಕೆಳಗೆ ಮೊದಲು ನೀರು ಬರ್ತಾ ಇತ್ತಂತೆ. ಅಂದರೆ ಇದೇನು ವೃಷಭಾವತಿ ನದಿ ಅಂತ ಹರಿಯುತ್ತಲ್ಲ, ಆ ನದಿ ಮೂಲನೇ ಇದು ಅಂತ. ಈಗ ಒಂದು 100 ವರ್ಷದಿಂದ ಆ ನೀರನ್ನೇ ಪ್ರೋಕ್ಷಣೆಯಾಗಿ ಮಾಡ್ತಿದ್ರು ಬಂದಿರೋ ಜನಕ್ಕೆಲ್ಲ. ರೋಗ ರುಜಿನ ಹೋಗುತ್ತೆ ತಗೊಳ್ಳಿ ಅಂತೇಳಿ ಕೊಡ್ತಿದ್ರಂತೆ, ತೀರ್ಥದ ರೀತಿನೂ. ಆದರೆ ಈಗ ಬರ್ತಾ ಇಲ್ಲ. ನಿಮ್ಗೆ ಗೊತ್ತೇ ಇದೆಯಲ್ಲ ಇವಾಗೆಲ್ಲ ಯಾವ ಥರ ಆಗಿದೆ ಇದೆಲ್ಲ. ಎಷ್ಟು ಸಿಟಿ ಬೆಳೆದ್ಬಿಟ್ಟು ಮರ ಗಿಡ ಹೋದ್ವು, ಕೆರೆಗಳು ಹೋಗ್ಬಿಟ್ಟು ನೀರಿನ ಮೂಲನೇ ಹೋಗ್ಬಿಡ್ತಿದ್ರದ್ದು. ಹಾಗಾಗಿ ಅಲ್ಲೇನೂ ಬರ್ತಾ ಇಲ್ಲ. ಆಮೇಲೆ ವೀಣೆ ನುಡಿಸ್ತಾ ಥರ ಇದೆ ಸ್ನೇಹಿತರೆ ಇದು. ಆಮೇಲೆ ಇದಕ್ಕೆ ವೃಷಭಾವತಿ ಮೂಲ ಅಂತಲೂ ಕರೆಯೋಕ್ಕೂ ಕಾರಣ ಏನಂದರೆ, ಇಲ್ಲೊಂದು ಶಾಸನ ಇದೆ, ನಂದಿ ಕಾಲ್ ಕೆಳಗೆ ಶಾಸನ ಇದೆ. ಆ ಶಾಸನ ನೋಡ್ಕೊಂಡು ಹೇಳ್ತಿರೋದು ವೃಷಭಾವತಿ ಮೂಲ ಇದು ಅಂತ. ಸ್ನೇಹಿತರೆ, ಹಾಗಾದರೆ ಈ ದೇವಸ್ಥಾನ ಕಟ್ಟೋಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಈಗ 450-500 ವರ್ಷದಿಂದ ಏನಿದೆ ಜಾಗ ಎಲ್ಲ ಕಡಲೆಕಾಯಿ ಬೆಳೀತಿದ್ದಂಥ ಜಮೀನಂತೆ. ಸೊ ಅದು ಏನಾಗ್ತಿತ್ತು, ಜಮೀನಲ್ಲಿ ಬೆಳೀತಾ ಇದ್ರು, ಆದರೆ ಆ ಬೆಳೆ ಕೈ ಸಿಗ್ತಾ ಇರಲಿಲ್ಲ, ನಾಶ ಆಗ್ತಾ ಇತ್ತು. ಯಾಕೆ ಹಿಂಗೆ ಆಗ್ತಾ ಇದೆ, ಯಾರಾದರೂ ಕಳ್ಳರು ಬಂದು ಹೊತ್ಕೊಂಡು ಹೋಗ್ತಿದಾರ ಏನು ಅಂತ ತಿಳ್ಕೊಬೇಕು ಅಂತ ಇಲ್ಲಿ ರೈತರುಗಳು ಏನು ಮಾಡ್ತಾರೆ, ರಾತ್ರಿ ಹೊತ್ತು ಕಾಯಕ್ಕೆ ನಿಂತ್ಕೊತಾರೆ. ಸೊ ಅವಾಗ ಗೊತ್ತಾಗುತ್ತೆ, ಇವರು ಒಂದು ಎತ್ತು ಬಂದು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಎತ್ತೇ ನಾಶ ಮಾಡ್ತಾ ಇದೆ ನಮ್ದೆಲ್ಲ ಬೆಳೆನ ಅಂದ್ಬಿಟ್ಟು ಅಂದರೆ ಬೆನ್ನು ಹತ್ಕೊಂಡು ಹೋಗ್ತಾರೆ ಹೊಡೆಯೋದಕ್ಕೆ. ಆವಾಗ ಆ ಎತ್ತು ಬಂದು ಈ ಜಾಗದಲ್ಲಿ ಬಂದು ಮಾಯ ಆಗ್ಬಿಡುತ್ತೆ. ಸರಿ, ಸುಮ್ಮನೆ ಆಗ್ತಾರೆ, ಮತ್ತೆ ಬೆಳೆ ಬೆಳೀತಾರೆ, ಬಟ್ ಅದು ಬೆಳೆ ಸರಿಯಾಗಿ ಬರೋದಿಲ್ಲ. ಅವಾಗ ಒಬ್ಬ ಜ್ಯೋತಿಷ್ಯರನ್ನ ವಿಚಾರಿಸ್ತಾರೆ ಹೋಗಿ, ಯಾಕೆ ಹಿಂಗೆ ಆಗ್ತಿದೆ ಅಂತೇಳಿ. ಅವಾಗ ಆ ಜ್ಯೋತಿಷ್ಯರು ಹೇಳ್ತಾರೆ, ಇಲ್ಲಪ್ಪ ಅದು ಸಾಮಾನ್ಯ ಎತ್ತಲ್ಲ, ಅದು ಸಾಕ್ಷಾತ್ ನಂದಿನೇ, ಅದು ಮೇಯಕ್ಕೆ ಬಂದಿತ್ತು. ಸೊ ಅದು ನೀವು ಹೊಡೆದು ಗಾಯ ಮಾಡಿದ್ದೀರಾ, ಹಾಗಾಗಿ ಹಿಂಗೆ ಆಗ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂತ ಇವ್ರು ಕೇಳ್ತಾರೆ. ಅವಾಗ ಒಂದು ನೀವು ನಂದಿ ಮೂರ್ತಿನ ಮಾಡಿ ಅದನ್ನ ಪೂಜೆ ಮಾಡಿ ಸರಿಯಾಗುತ್ತೆ ಅಲ್ಲ ಅಂತ ಹೇಳ್ತಾರೆ. ಸೊ ಆವಾಗ ಜನಗಳು ಮತ್ತು ಇಲ್ಲಿ ಕೆಂಪೇಗೌಡರು ಸಾರಥ್ಯದಲ್ಲಿ ಈ ದೇವಸ್ಥಾನ ಕಟ್ತಾರೆ. ಸೊ ಇದು ಸ್ನೇಹಿತರೆ ಈ ದೇವಸ್ಥಾನದ ಹಿಸ್ಟ್ರಿ. ಸ್ನೇಹಿತರೆ, ನಮ್ಮ ಸಮಯ ಮುಗಿತಾ ಬಂತು. ದೇವಸ್ಥಾನ ಎಲ್ಲ ನೋಡಿದ್ದಾಯಿತು, ಇದರ ಹಿಸ್ಟ್ರಿನೂ ನಿಮ್ಗೆ ತಿಳಿಸಿದ್ದಾಯಿತು. ಇನ್ನೇನು ಈ ದೇವಸ್ಥಾನದಿಂದ, ಈ ದೊಡ್ಡ ಬಸವಣ್ಣ, ದೊಡ್ಡ ಗಣಪತಿ ಇರೋ ಜಾಗದಿಂದ ನಾವು ಹೊರಡೋ ಸಮಯ ಬಂತು. ಮುಂದಿನ ವಿಡಿಯೋದಲ್ಲಿ ಇಂಥದೇ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.